ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ 15,000 ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊತೀವಿ ಅಂತ ಹೇಳೈತಿ. ಅದ್ರ ಸಲುವಾಗಿ ಒಂದು ರಾಜ್ಯಪತ್ರನ ಹೊರಡಿಸಿತ್ತು. ಅದನ್ನು ನೋಡಿ ಬಹಳ ಜನ ಹೇಳ್ತಾಯಿದ್ರು, ಅಯ್ಯೋ ನಮಗೆ ಅನ್ಯಾಯ ಆಗಿದೆ, ನಮ್ಗೆ ಏಜ್ ರಿಲ್ಯಾಕ್ಸೇಷನ್ನೇ ಕೊಟ್ಟಿಲ್ಲ, ಇದನ್ನೇ ಮಾಡಿಲ್ಲ, ಏನಿದು ಹೆಂಗಿದು 5 ವರ್ಷ ಎಕ್ಸ್ಟೆನ್ಷನ್ ಕೊಡ್ತೀನಿ ಅಂತ ಹೇಳಿದರು. ಆದರೆ ಶಿಕ್ಷಕರ ನೇಮಕಾತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ, ಇಲ್ಲ ಜೀವನ ತಪ್ಪಾಗಿದೆ, ಇದಾಗಿದೆ, ಸರಿಪಡಿಸ್ತಾರೆ, ಏನು ಇದು ಮಾಡಿಬಿಡಿ, ನಾವೆಲ್ಲ ಹೋಗಿ ಅರ್ಜಿ ಕೊಡೋಣ, ಇದನ್ನು ಮಾಡೋಣ ಅಂತೆಲ್ಲ ಹೇಳ್ತಿದ್ದಾರೆ. ಅಲ್ರಪ್ಪ, ನಿಮಗೆ ರಾಜ್ಯಪತ್ರಕ್ಕೂ ಮತ್ತು ಅಧಿಸೂಚನೆಗೂ ವ್ಯತ್ಯಾಸನೇ ಗೊತ್ತಿಲ್ವಾ? ರಾಜ್ಯಪತ್ರ ಅಂದ್ರೇನು, ಅಧಿಸೂಚನೆ ಅಂದ್ರೇನು? ರಾಜ್ಯಪತ್ರ ಅಂದರೆ ಇನ್ಮೇಲಿಂದ ಈ ಕೆಳಗಂಡ ಅಂಶಗಳ ಮೇಲೆ ನೇಮಕಾತಿ ನಡೆಯುತ್ತೆ, ಇದ್ರ ಮೂಲಕನೇ ನಡೆಯುತ್ತೆ, ಈ ರೀತಿಯಾಗಿಯೇ ನಡೆಯುತ್ತೆ, ಇದೇ ಪ್ಯಾಟ್ರನಲ್ಲೇ ಹೋಗುತ್ತೆ, ಈ ವಯಸ್ಸಿರುತ್ತೆ, ಇದಿರುತ್ತೆ ಅಂತ. ಅಧಿಸೂಚನೆ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದಿಷ್ಟು ಹುದ್ದೆಗಳನ್ನು ತುಂಬ್ಕೊತಾರಲ್ಲ, ಆವಾಗ ಇದಂತ ಕೊಡ್ತಾರೆ. ಆವಾಗ ಏನು ಆ ಟೈಮ್ನಲ್ಲಿ ಏನಾದರೂ ಎಕ್ಸ್ಟೆನ್ಷನ್ ಏನಾದರೂ ಇದ್ರಂತಂದರೆ 5 ವರ್ಷ ಅದನ್ನು ಎಕ್ಸ್ಟೆಂಡ್ ಕೊಡ್ತಿರ್ತಾರೆ. ಈಗ ಏನು 5 ವರ್ಷ ಕೋವಿಡ್ ಟೈಮ್ನಲ್ಲಿ ತುಂಬಿಕೊಂಡಿಲ್ಲ, ಅದ್ರ ಸಲುವಾಗಿ ಹೆಚ್ಚಿಗೆ ಮಾಡಿದಾರಲ್ಲ, ಈಗ ಅದು ಬಂದೇ ಬರುತ್ತೆ ಅಧಿಸೂಚನೆಯಲ್ಲಿ. ರಾಜ್ಯಪತ್ರ, ಅಧಿಸೂಚನೆ ಇವೆರಡಕ್ಕೂ ವ್ಯತ್ಯಾಸ ತಿಳ್ಕೊಬೇಕು. ತಿಳ್ಕೊಂಡ ಮೇಲೆ ಅದನ್ನು ನೋಡಬೇಕು. ಇಲ್ಲಾಂದ್ರೆ ಹಾಗೆ ಸುಮ್ಮನೆ ಅನ್ಯಾಯ ಅಂತಂದರೆ ಫಸ್ಟ್ ನಾವೆಲ್ಲ ಶಿಕ್ಷಕರಾಗೋರು ಅಂತ ಹೇಳ್ಕೊತೀರಿ, ಅದು ಪಾಠ ಮಾಡೋರು ಅದೇ ರೀ. ಯಾವಾಗ ಇದನ್ನು ಮಾಡೋದು ನೀವು? ಹೀಗೆಲ್ಲ ವ್ಯತ್ಯಾಸ ಗೊತ್ತು ಮಾಡಿಕೊಡಿ.